ಮುರಿದೆ ನೀನೋಡು ಹಾರಾಡುವ ಈ ಜೀವಕ್ಕೆ ಮುರಿದೆ ನೀನೋಡು ನನ್ನ ಆಸೆ ಸುಳ್ಳಾಗಿಸಿ ನಮಗೆ ನೀನೆಲ್ಲುವೆ ನನ್ನ ಆಸೆ ಸುಳ್ಳಾಗಿಸಿ ಸರ್ಪದೋಷದಿಂದ ಪರಿಹಾರ ಸರ್ಪದೋಷದಿಂದ ಪರಿಹಾರ ನಿನ್ನ ಕಠೋರ ಭಕ್ತಿಗೆ ಶ್ರೀನಾಗ ಕಟ್ಟು ತೆರೆದೇ ಇರಲಾರ ಅಲ್ಲಿವರೆಗೆ ಇದು ನಿನಗೆ ಭಗವಂತ ವಿಧಿಸಿದ ಅಗ್ನಿ ಪರೀಕ್ಷೆ. ಇವತ್ತು ನಾಳೆ ಪಂಚಮಿ ಹಬ್ಬ. ಕುಂದಕ್ಕೆ ಹಾಲೆಂದು ಆಗೋಣ ಹೇಳಿ. ನಿನ್ನಂತ ಮಾತ್ರ ಹೃದಯ ಹೆಣ್ಣನ್ನು ಪಡೆದದ್ದು ನನ್ನ ಭಾಗ್ಯವೋ ಅಥವಾ ಈ ನಿರ್ಗತಿಗೆ ಪುಟ್ಟ ನಿನಗೆ ಸಿಕ್ಕಿತು ನಿನ್ನ ದೌರ್ಭಾಗ್ಯವೋ? ಒಂದು ಗೊತ್ತಾಗ್ತದೆ ಕಡೆ, ನನಗೊಂದು ಗೊತ್ತಾಗ್ತಿಲ್ಲ. ಪಾಲಿಗೆ ಬಂದದ್ದೆಲ್ಲವೂ ಕೂಡ ಪಂಚಾಮೃತ ಇರೋದೆಲ್ಲ ಆ ನಾಗದೇವತೆ ನೀಡಿದಂತ ವರಪ್ರಸಾದವೆಂದು ನಾವು ಮುಂದೆ ಸಾಧಿಸಬೇಕಲ್ಲ. ಕೆಲಸಕ್ಕೆ ಬಾರದ ಈ ಪುಟ್ಟನ ಕೈ ಹಿಡಿದದ್ದು ನೀನು ಕಣ್ಣಿಗಿರಲಿ ಕೈ ತೊಳೆದಿರುವುದು ನನ್ನಿಂದ ನೋಡಲಾಗದು ಕಡೆ. ಯಾಕೆ ಹೇಗೆ ಹೇಳ್ತಾ ಇದ್ದೀರಾ? ನಿಮ್ಮ ಬಾಯಿಗೆ ಮುಂದೆ ಅಂತ ಮಾತು ಬರಬಾರ್ದು. ಧೃತರಾಷ್ಟ್ರ ಕ್ರೂರ ಆದ್ರೂ ಕೂಡ ನನ್ನ ಗಂಡ ನೋಡಿದ ಪ್ರಪಂಚವನ್ನ ನಾನು ನೋಡಬಾರ್ದು ಅಂತ ಗಾಂಧಾರಿ ಕಣ್ಣಿಗೆ ಬಟ್ಟೆ. ನನಗೆ ನೀವು ಮುಖ್ಯ ರೀ, ನನಗೆ ನೀವು ಮುಖ್ಯ. ಗಂಡನ ಪ್ರಾಣಕ್ಕಾಗಿ ಹೋರಾಡಿದ ಸತಿ ಸಾವಿತ್ರಿಯು ಗೊತ್ತು, ಗಂಡನಿಗಾಗಿ ವನವಾಸ ಅನುಭವಿಸಿದ ಸೀತೆಯೂ ಗೊತ್ತು. ಆದ್ರೆ ಇದು ಇದು ಕಲಿಯುಗ ಕಡೆ, ಕಲಿಯುಗ. ಸತ್ಯವಂತರಾಗಿ ಬಾಳೋದಕ್ಕೆ ಯಾವ ಯುಗವಾದ್ರೂ ಅಲ್ವಾ? ಬನ್ನಿ, ಇವತ್ತು ನಾಗರ ಪಂಚಮಿ ಹಬ್ಬ. ನಾವಿಬ್ರೇ ಕಣ್ಣೀರ್ ಹಾಕದೆ ಮುಕ್ತ ಮನಸ್ಸಿನಿಂದ ಆ ತಾಯಿಯ ಆರಾಧನೆ ಮಾಡೋಣ. ಒಳ್ಳೆಯದಾಗುತ್ತೆ. Ah